ನೀನ್ ಬರೋಕ್ಕೂ ಮುಂಚೆ ಈ ಊರಲ್ಲಿ ಎಲ್ಲರಿಗಿಂತ ದುರದೃಷ್ಟವಂತೆ ರಾಜಲಕ್ಷ್ಮಿನೇ ಅನ್ಕೊಂಡಿದ್ದೆ. ಆದ್ರೆ ನೀನ್ ಬಂದ್ಮೇಲೆ ರಾಜಲಕ್ಷ್ಮಿ ಅಷ್ಟು ಅದೃಷ್ಟವಂತೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅನ್ನಿಸ್ತದೆ. ಇವರಿಬ್ಬರನ್ನು ನೋಡ್ತಾ ಇದ್ರೆ ನಾನು ನನ್ನ ತಂಗಿ ಚಿಕ್ಕ ವಯಸ್ಸಲ್ಲಿ ಹೇಗಿದ್ವಿ ಅನ್ನೋದು ತುಂಬಾ ನೆನಪಾಗುತ್ತೆ. ಸೀನು, ಅತ್ತೆ, ನೀನ್ ತಂದಿರೋ ಈ ಅಪ್ಲಿಕೇಶನ್ ಇವ್ರಿಗೆ ಕೊಡಪ್ಪ. ನೀವೆಲ್ಲ ಚೆನ್ನಾಗಿ ಓದ್ಲಿ ಅಂತ ನಾನು ಅಪ್ಲಿಕೇಶನ್ ತಗೊಂಡ್ ಬಂದಿದ್ದೀನಿ. ಆದ್ಯಾ, ನಿನಗೂ ತಗೊಂಡ್ ಬಂದಿದ್ದೀನಿ. ನಾನೇ ಫಿಲ್ ಮಾಡ್ಬಿಡ್ಲಾ? ನನಗಲ್ಲ, ರಾಜಲಕ್ಷ್ಮಿಗೆ ಹೆಲ್ಪ್ ಮಾಡು. ನಾನು ರಾಜಲಕ್ಷ್ಮಿಗೆ ಯಾವಾಗ್ಲೂ ಹೆಲ್ಪ್ ಮಾಡ್ತಾನೆ ಇರ್ತೀನಿ. ಆದ್ರೆ ನಿಂಗೆ ಇದುವರೆಗೂ ಯಾವ್ದು ಹೆಲ್ಪ್ ಮಾಡಿಲ್ಲ ಅಲ್ವಾ? ಕೊನೆ ಪಕ್ಷ ಈ ಹೆಲ್ಪ್ ಆದ್ರೂ ಮಾಡೋಣ ಅಂತ. ಬೇಕಾಗಿಲ್ಲ ಅಂತ ಹೇಳ್ದೆ ತಾನೆ? ಹಾ, ಸರಿ ರಾಜಲಕ್ಷ್ಮಿ, ನಿನ್ನ ಅಪ್ಲಿಕೇಶನ್ ಫಿಲ್ ಮಾಡ್ಕೊಡ್ತೀನಿ. ನಾನೇ ಮಾಡ್ತೀನಿ ಬಿಡು ಮಾವ. ಅಂದ್ರೆ ತಗೊಂಡ್ ಬರೋದ್ ಮಾತ್ರ ನನ್ನ ಕೆಲ್ಸನಾ? ಇವಾಗ ತಗೊಂಡು ಹೋಗೋದು ಕೂಡ ನಿನ್ ಕೆಲ್ಸನೇ ಕಣ. ಸರಿ. ಹೌದು, ಅಷ್ಟಕ್ಕೂ ಯಾವ ಕಾಲೇಜಿಗೆ ಜಾಯ್ನ್ ಆಗ್ತಿರೋದು? ವಿವೇಕಾನಂದನ, ಜ್ಯೋತಿರ್ಮಯಿನ ಅಥವಾ ಸಾಯಿ ಕಾಲೇಜಾ? ನಿಮ್ಗೇನು, ದುಡ್ಡಿರೋರು ರಾಜರಾಮ ಅಂಕಲ್ ಯಾವ ಕಾಲೇಜಲ್ಲಾದ್ರೂ ಓದಿಸ್ತಾರೆ. ನನಗೆ ಹಾಗಲ್ಲ ಅಲ್ವಾ? ನೀವ್ ಜಾಯಿನ್ ಆಗ್ಬೇಕಿರೋದು ಫೀಸ್ ಜಾಸ್ತಿ ಇರೋ ಕಾಲೇಜಲ್ಲ, ನಾಲೆಜ್ ಜಾಸ್ತಿ ಸಿಗೋ ಕಾಲೇಜಲ್ಲಿ. ರಾಜಲಕ್ಷ್ಮಿ, ಲೇಟ್ ಆದ್ರೂ ಪರವಾಗಿಲ್ಲ, ನೀನ್ ಚೆನ್ನಾಗಿ ಯೋಚನೆ ಮಾಡಿ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಕೋರ್ಸ್ ಸೆಲೆಕ್ಟ್ ಮಾಡ್ಕೊ. ಹೌದು, ನೀನ್ ಅನ್ಕೊಂಡಿದ್ದಾಯ್ತಲ್ವಾ? ಚಿಕ್ಕು ಸ್ವೀಟ್ ಆದ್ರೂ ತಿನ್ಸಲ್ವಾ? ಸ್ವೀಟ್ ಬೇಕಾ? ಲೇ ಬಿಟ್ಟು, ಅಲ್ಲಿ ಸಕ್ಕರೆನೋ ಬೆಲ್ಲನೋ ಇರುತ್ತೆ, ಅದನ್ನ ತಗೊಂಡ್ ಬಾ. ರಾಜಲಕ್ಷ್ಮಿ, ಅದಲ್ವೇ ಪಾರ್ಟಿ ಅಂದ್ರೆ ಹಾಗೆ ಹೀಗೆ ಅಲ್ಲ, ಊರ್ಗೂರೇ ಹೇಳ್ಕೋಬೇಕು. ಹಾ, ನಾವು ಮಾಡೋ ಪಾರ್ಟಿ ಊರಲ್ಲೇ ದೊಡ್ಡ ಪಾರ್ಟಿ ಆಗಿರ್ಬೇಕು, ಇನ್ಯಾರು ಕೂಡ ಮಾಡೋ ತರ ಅಲ್ಲ. ಆ ತರ ಪಾರ್ಟಿ ನೀನ್ ಕೊಡ್ಬೇಕು. %90 ಮಾರ್ಕ್ಸ್ ಬಂದಿದೆ. ಇಂಥ ಸಂದರ್ಭದಲ್ಲಿ ನೀನಿದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ದೆ ಅಲ್ವಾ?
ಆಗ್ಲೇ ಛಾಯಾ ಪಾರ್ಟಿ ಅಂತ ಹೇಳ್ತಿದ್ಲಲ್ವಾ, ಅದಕ್ಕಿಂತ ಗ್ರ್ಯಾಂಡ್ ಆಗಿ ನಾವ್ ಪಾರ್ಟಿ ಮಾಡ್ತಿದ್ವಿ ಅಲ್ವಾ? ಒಂದೊಂದ್ಸಲ ನನಗೆ ಅನ್ನಿಸ್ತಿರುತ್ತೆ ಮಮ್ಮ, ನನ್ನ ಹಠನ ಸಹಿಸೋಕಾಗ್ದೆ ನೀನ್ ನನಗ್ ದೂರ ಆಗೋದೇನು ಅಂತ. ಕಾಲೇಜಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡು ಸ್ಟಾರ್ ಅನ್ಸ್ಕೊಂಡಿದ್ದೆ, ಆದ್ರೆ ನಿನ್ನ ಮಾತ್ರ ಸ್ಟಾರ್ ರೂಪದಲ್ಲಿ ನೋಡ್ಬೇಕಾಗಿ ಬರ್ತಿದೆ. ಆದ್ಯಾ, ಯಾಕೆ ಅಳ್ತಾ ಇದ್ಯಾ? ನನ್ನಮ್ಮ ನೆನ್ಪಿಗೆ ಬಂದ್ಲು. ಚಿಕ್ಕಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನನ್ನಮ್ಮ ಬಗ್ಗೆ ಯೋಚನೆ ಮಾಡ್ದಿರೋ ದಿನಾನೇ ಇಲ್ಲ ರಾಜಲಕ್ಷ್ಮಿ. ಆದ್ರೆ ಇವತ್ತ್ಯಾಕೋ ನನಗ್ ಮಮ್ಮ ತುಂಬಾ ನೆನಪಾಗ್ತಿದ್ದಾಳೆ. ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ. ಅಮ್ಮ ಇಲ್ಲಿಲ್ಲ ಅಂತ ಯಾಕೆ ಬೇಜಾರು ಮಾಡ್ಕೋತ್ಯಾ? ಅವ್ರು ಯಾವತ್ತಿಗೂ ನಿನ್ ಜೊತೆನೆ ನಿನ್ಗೆ ಆಶೀರ್ವಾದ ಮಾಡ್ತಿರ್ತಾರೆ. ಅಷ್ಟಕ್ಕೂ ನಾವೆಲ್ಲ ಇದೀವಲ್ಲ, ನಾನು ಕೂಡ ನಿನ್ನ ಅಮ್ಮನ ಥರನೇ ನೋಡ್ಕೋತೀನಿ. ಇನ್ಯಾವತ್ತೂ ನೊಂದ್ಕೋಬೇಡ ಆದ್ಯಾ. ನಿನಗ್ ಗೊತ್ತಿಲ್ಲ ರಾಜಲಕ್ಷ್ಮಿ, ನನ್ನಮ್ಮ ನನ್ನ ಜೊತೆ ಹೇಗಿರ್ತಿದ್ಲು. ನನ್ನಮ್ಮ ನನಗೆ ಊಟ ಮಾಡಿಸ್ತಿದ್ಲು, ನನಗೆ ಕತೆ ಹೇಳ್ತಿದ್ಲು. ಪ್ರತಿ ಕ್ಷಣ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ಲು. ನನ್ನಮ್ಮ ನನಗೆ ಯಾವಾಗ್ಲೂ ನೆರಳಿನ ಹಾಗೆ ನನ್ನ ಜೊತೆನೇ ಇರ್ತಿದ್ಲು. ನನ್ನ ಅಷ್ಟು ಪ್ರೀತಿಸ್ತಿದ್ದ ನನ್ನಮ್ಮ ನನ್ನ ಅರ್ಧದಲ್ಲೇ ಬಿಟ್ಟು ಹೊರಟು ಹೋದ್ರೆ ಆ ನೋವು ಹೇಗಿರುತ್ತೋ ನಿನಗೆ ಗೊತ್ತಿಲ್ಲ ರಾಜಲಕ್ಷ್ಮಿ. ಆ ನೋವ್ನ ನನಗೆ ತಡ್ಕೊಳಕ್ ಆಗ್ತಿಲ್ಲ. ಆದ್ಯಾ, ಬೇಡ ಆದ್ಯಾ. ಚಿಕ್ಕಮ್ಮಂಗೆ ಅಮ್ಮನ ಮೇಲೆ ತುಂಬಾ ನಂಬಿಕೆ. ನೀನ್ ಹೀಗೆ ಬೇಜಾರು ಮಾಡ್ಕೊಂಡ್ರೆ ಅಮ್ಮನೂ ಬೇಜಾರು ಮಾಡ್ಕೋತಾರೆ. ಇದನ್ನೆಲ್ಲ ಮೇಲಿಂದ ನೋಡಿದ್ರೆ ಚಿಕ್ಕಮ್ಮನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ನನ್ನ ಮಗಳು ಅಕ್ಕನ ಜೊತೆ ಇದ್ರೂ ಸಂತೋಷವಾಗಿಲ್ಲ ಅಂತ ಬೇಜಾರು ಮಾಡ್ಕೋತಾರೆ. ನೀನು ನೊಂದ್ಕೊಂಡು ಅಮ್ಮನೂ ನೊಂದ್ಕೊಳ್ಳೋ ಹಾಗೆ ಮಾಡಬೇಡ ಆದ್ಯಾ. ಅಷ್ಟಕ್ಕೂ ನೀನು ಯಾಕೆ ಬೇಜಾರು ಮಾಡ್ಕೋಬೇಕು? ನಾವೆಲ್ಲರೂ ಇದೀವಲ್ಲ, ಅಮ್ಮ ಕೂಡ ಇದ್ದಾರೆ. ನಿನಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ, ಎಲ್ಲಿಗೆ ಬೇಕಾದರೂ ಬರ್ತಾರೆ. ಬೇಕಾದ್ರೆ ನಾನು ಚಿಕ್ಕಮ್ಮನ ಥರ ನಿನಗೆ ಊಟ ಮಾಡಿಸ್ಲಾ? ಚಿಕ್ಕಮ್ಮನ ಥರ ಕತೆ ಹೇಳಲಾ? ಚಿಕ್ಕಮ್ಮನ ಥರ ಜಡೆ ಹಾಕ್ಲಾ? ಚಿಕ್ಕಮ್ಮನ ಥರನೇ ಎಲ್ಲನೂ ಹೇಳ್ಕೊಡ್ಲಾ? ಹಾ, ಬೇಕು ಅಂದರೆ ನನ್ನನ್ನೇ ಅಮ್ಮ ಅಂತ ಅನ್ಕೋ ಆದ್ಯಾ. ಆದ್ಯಾ,
ಅಪ್ಪ ಫೋನ್ ಮಾಡಿದ್ರಾ? ಒಂದ್ಸಲ ಮಾತಾಡು, ಬೇಜಾರೆಲ್ಲ ಕಮ್ಮಿ ಆಗುತ್ತೆ ಅಲ್ವಾ? ಬೇಡ ರಾಜಲಕ್ಷ್ಮಿ, ಸ್ವಲ್ಪ ಕೂಡ ಕರುಣೆ ಇಲ್ಲದೆ, ಗುರುತು ಪರಿಚಯ ಇಲ್ಲದೆ ಇರೋ ಊರಲ್ಲಿ ನನ್ನ ಒಂಟಿಯಾಗಿ ಬಿಟ್ಟು ಹೊರಟು ಹೋದ್ರು. ಅಮ್ಮ ಹೋದ್ಲು ಅನ್ನೋ ನೋವಲ್ಲಿದ್ದೀನಿ. ನಮ್ಮಪ್ಪನ ಜೊತೆ ಮಾತಾಡೋದು ನನಗಿಷ್ಟ ಇಲ್ಲ. ಈ ಮನೆಗೆ ಸಂಬಂಧಿಗಳಾಗಿ ಬಂದಿದ್ದೀನಿ, ಹಾಗೆ ಹೊರಟು ಹೋಗ್ತೀನಿ. ಅಂತ ಕೆಲಸ ಮಾಡಬೇಡ ಆದ್ಯಾ. ನನ್ನ ಮಧ್ಯದಲ್ಲೇ ಬಿಟ್ಟು ಹೊರಟೋಗ್ತೀಯಾ? ನೀನಿರೋದಕ್ಕೆ ನಾನು ಧೈರ್ಯವಾಗಿರೋದು. ನೀನು ನಮ್ಮನೆಗೆ ಸೇರಿದವಳು, ನಮ್ಮಲ್ಲೇ ನೀನು ಒಬ್ಳಾಗಿರ್ಬೇಕು. ನೀನು ಹೋಗ್ತೀನಿ ಅಂದ್ರೆ ನನಗೆ ಸಹಿಸಕ್ಕಾಗಲ್ಲ ಆದ್ಯಾ. ನೀನ್ ಯಾಕೆ ಫೀಲ್ ಆಗ್ತಿದ್ಯಾ ರಾಜಲಕ್ಷ್ಮಿ? ಆದ್ರೂ ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ನೋವು ಪಡ್ಬೇಕು ಅನ್ಕೋತಿಲ್ಲ. ಹಾಗಾದ್ರೆ ಇವಾಗ ಹೇಳು, ನಾವು ಕಾಲೇಜ್ಗೆ ಹೋಗ್ತಿದೀವಿ ಅಲ್ವಾ? ಈ ಸಂತೋಷನ ಹೇಗೆ ಸೆಲೆಬ್ರೇಟ್ ಮಾಡೋಣ? ಇವಾಗಿದೆಲ್ಲ ಯಾಕೆ ರಾಜಲಕ್ಷ್ಮಿ? ನನ್ನ ಸ್ವಲ್ಪ ಹೊತ್ತು ಒಬ್ಳನ್ನೇ ಬಿಟ್ಬಿಡು. ನೀನೊಬ್ಳೆ ಫೀಲ್ ಮಾಡ್ಕೋಬಾರ್ದು ಅಂತ ತಾನೇ ನಾನು ಹೇಳ್ತಾ ಇರೋದು. ಹಾ, ಇವಾಗ ಹೇಳು, ಪಾರ್ಟಿ ಹೇಗ್ ಮಾಡೋಣ? ಸರಿ, ನೈಟಿಗೆ ಡಿನ್ನರ್ ಪ್ಲಾನ್ ಮಾಡಿ, ಸಾಧ್ಯ ಆದ್ರೆ ಲಾಂಗ್ ಡ್ರೈವ್ ಹೋಗೋಣ. ಓಕೆ. ಆದ್ಯ ಒಪ್ಕೊಂಡ್ಲು ಅಂದ್ರೆ ಏನಾದ್ರೂ ಪ್ಲಾನ್ ಮಾಡ್ಲೇಬೇಕು. ಏನ್ ಮಾವ, ಲ್ಯಾಪ್ಟಾಪ್ ತಗೊಂಬಂದಿದ್ಯಾ? ಯಾವ್ದಾದ್ರು ಹೊಸ ಸಿನಿಮಾ ತೋರಿಸ್ತೀಯಾ? ಮೊನ್ನೆ ತಾನೇ ಸಿನಿಮಾ ನೋಡ್ಕೊಂಡ್ ಬಂದ್ವಲ್ಲೋ, ಮತ್ತೆ ಸಿನಿಮಾ ಅಂತೀಯಲ್ಲ? ಮತ್ತಿನ್ನೇನಕ್ಕೋ? ನಮ್ ರಾಜಲಕ್ಷ್ಮಿ ಪಾಸ್ ಆಗಿದ್ದಾಳೆ ಅಲ್ವಾ ಮಾವ? ಈ ಫಿಲಿಪ್ಸ್ ಫಾರ್ಮ್ಸ್ ಮೇಲೆಲ್ಲ ನನಗ್ ನಂಬಿಕೆ ಇಲ್ಲ. ಆನ್ಲೈನ್ ಅಲ್ಲಿ ತುಂಬಾ ಸಿಗುತ್ತೆ, ಒಳ್ಳೊಳ್ಳೆ ಕಾಲೇಜ್ ನ ಇದ್ರಲ್ಲಿ ನೋಡ್ಬೋದು. ಹಲೋ, ಒಂದ್ ನಿಮಿಷ. ನನ್ ಪರ್ಮಿಷನ್ ಇಲ್ದೆ ಲ್ಯಾಪ್ಟಾಪ್ ನ ಹೇಗ್ ಮುಟ್ದೆ ನೀನು? ಪರ್ಮಿಷನ್ ಯಾಕೆ? ನಾವೆಲ್ಲ ಒಂದೇ ಕುಟುಂಬದವ್ರು ತಾನೆ. ಆದ್ರೆ ಕೆಲವ್ರು ಹಾಗೆ ಅನ್ಕೊಂಡಿಲ್ವಲ್ಲ. ಈಗ ನೀನ್ ಹೇಳಿದ್ದು ಭಾವನವ್ರ ಬಗ್ಗೆನೇ ಅಲ್ವೇನಮ್ಮ? ಅಣ್ಣ, ಅಂಥದ್ದೇನೂ ಇಲ್ಲ. ನೀವು ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಆದ್ಯಾ, ನಿನಗೆ ನಮ್ಮ ರಾಜೇಂದ್ರ ಇಷ್ಟ ಅಲ್ವಾ? ಒಪ್ಕೋಮ್ಮ. ರಾಜಲಕ್ಷ್ಮಿಗೋಸ್ಕರ ಆದ್ರೆ ಓಕೆ. ಅದಕ್ಕೆ ಅಪಾರ್ಥ ಮಾಡ್ಕೋಬಾರ್ದು ಅನ್ನೋದು. ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದೋ ಕೆಟ್ಟದ್ದೋ ಅಂತ ಗೊತ್ತಾಗುತ್ತೆ. ಸೀನು, ಮೊದಲು ಅದರಲ್ಲಿ ಯಾವ್ದು ಒಳ್ಳೆ ಕಾಲೇಜ್ ಅಂತ ಚೆಕ್ ಮಾಡು. ಸರಿ ಮಾವ. ಲೇ, ಒಳ್ಳೆ ಕಾಲೇಜ್ ನೋಡು, ಮೊದಲೇ ಸೀಟ್ ಸಿಗೋದು ಕಷ್ಟ ಅಂತಿದ್ದಾರೆ. ನೋಡು, ಚೇಷ್ಟೆ ಮಾಡೋ ಹುಡುಗರು ಇರೋ ಕಾಲೇಜ್ ನೋಡಿದ್ಯಾ ಅನ್ಕೋ, ಮೊದಲೇ ನಮ್ಮ ರಾಜಲಕ್ಷ್ಮಿ ತುಂಬಾ ಮೃದು, ಓಡ್ ಬಂದ್ಬಿಡ್ತಾಳಷ್ಟೇ. ಅಪ್ಪ, ನೀವು ತಲೆ ಕೆಡ್ಸ್ಕೋಬೇಡಿ. ರಾಜಲಕ್ಷ್ಮಿಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ.
ಖಂಡಿತವಾಗ್ಲೂ ಒಳ್ಳೆ ಕಾಲೇಜಲ್ಲೇ ಸೀಟ್ ಸಿಗುತ್ತೆ. ಅಂದಹಾಗೆ ಯಾವ ಕೋರ್ಸ್ ತಗೋಬೇಕು ಅಂತ ಇದೆಯಮ್ಮ? ಹಿಸ್ಟ್ರಿ ಅಂದ್ರೆ ಇಷ್ಟ ಚಿಕ್ಕಪ್ಪ. ಹಿಸ್ಟ್ರಿನಾ? ನನ್ಗ ತುಂಬಾ ಇಷ್ಟ ಆಗುತ್ತೆ. ಹಿಸ್ಟ್ರಿ ಜಿಯೋಗ್ರಫಿ ನಮ್ಗೆ ಯಾಕಮ್ಮ? ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಕೋರ್ಸ್ ತಗೊಳಮ್ಮ. ಯಾಕೆ ಭಾವನವ್ರೆ, ಏನಾದ್ರೂ ತಿಂದು ಹೊಟ್ಟೆ ನೋವು ಬಂದ್ರೆ ಔಷಧಿ ತಗೊಳಕ? ಹಾಗಲ್ಲ ಶಿವರಾಜು, ಅತ್ತೆ ಮನೇಲಿ ಕೂಡ BP ಶುಗರ್ ಚೆಕ್ ಮಾಡ್ತಾಳೆ ಅನ್ಕೋ, ಗೌರವ ಸಿಗತ್ತಲ್ವಾ, ಅದಕ್ಕೆ ಹೇಳ್ದೆ. ವಿದ್ಯಾಭ್ಯಾಸ ಮಾಡಿರೋ ಹುಡುಗರಿಗೆ ಎಲ್ಲಿದ್ರು ಗೌರವ ಸಿಗುತ್ತೆ. ಹೌದೌದು. ಆದ್ಯಾ, ನೀನ್ ಯಾವ ಕೋರ್ಸ್ ತಗೋತೀಯ? ನಾನ್ ಕ್ಲಾರಿಟಿ ಆಗೇ ಇದ್ದೀನಿ. ಫಸ್ಟ್ BCom, ಆಮೇಲೆ MBA ಅಕೌಂಟ್ಸ್. ಅಂದ್ರೆ ಚೆನ್ನಾಗಿ ದುಡ್ಡು ಮಾಡ್ತೀಯ ಅಂತ ಆಯ್ತು. ರಾಜಲಕ್ಷ್ಮಿ, ನೀನೊಂದು ಕೆಲಸ ಮಾಡು, ಯಾವ್ದಾದ್ರು ಕಾಲೇಜಲ್ಲಿ ಹೋಮ್ ಸೈನ್ಸ್ ತಗೋಬಿಡು, ಹೆಲ್ಪ್ ಆಗುತ್ತೆ. ಇಲ್ಲ ಮಾವ, ನಂಗೆ ಹೋಮ್ ಸೈನ್ಸ್ ಬಗ್ಗೆ ಏನ್ ಇಂಟ್ರೆಸ್ಟ್ ಇಲ್ಲ, ಹಿಸ್ಟ್ರಿನೇ ತಗೋತೀನಿ. ಅಬ್ಬಾ, ಅಂದ್ರೆ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾಳೆ ಅಂತ ಆಯ್ತು. ರಾಜಲಕ್ಷ್ಮಿ ತಗೋ ಸ್ವೀಟ್ಸು. ನೀನ್ ಪಾಸ್ ಆಗಿ ಕಾಲೇಜ್ಗೆ ಹೋಗ್ತಿರೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ತಗೋ. ಅಮ್ಮ, ನನ್ ಕೂಡ ಕೊಡು ಸ್ವೀಟು. ಸ್ವೀಟ್ ಕೊಡ್ತೀನಿ, ಆದ್ರೆ ನೀನ್ ಯಾಕೆ ಇಲ್ಲೇ ಇದೆಯಲ್ಲ, ಸ್ಕೂಲ್ಗೆ ಹೋಗಲ್ವಾ? ನಾನಿವತ್ ಸ್ಕೂಲಿಗೆ ಹೋಗಲ್ಲ ಅಮ್ಮ. ಯಾಕೆ ಹೋಗಲ್ವಾ? ಸಂಕ್ರಾಂತಿ ರಜೆ ಆಗೋಯ್ತಲ್ವಾ? ಅದಲ್ಲ ಮಾವ, ಇವತ್ ನಮ್ಮ ಮನೇಲಿ ಪಾರ್ಟಿ ಇದೆ. ಪಾರ್ಟಿನಾ? ಪಾರ್ಟಿನಾ? ಏನ್ ಪಾರ್ಟಿನೋ ನನಗೆ ಗೊತ್ತಿಲ್ದೇನೆ ಯಾವಾಗ ಏರ್ಪಾಟ್ ಮಾಡಿದ್ದಾರೆ? ಏನೇನಿರುತ್ತೋ ನೈಟ್ ಊಟಕ್ಕೆ ಹೇಳೋ. ಈ ಊಟದ ಹುಚ್ಚ ಏನು ಬಾವ ನಿಮ್ಗೆ? ಯಾಕೆ ನೈಟ್ ಊಟ ಮಾಡಲ್ಲ ಶಿವರಾಜು? ಸೀನು, ಈ ಪಾರ್ಟಿ ಏನಕ್ಕೆ? ಹೌದತ್ತೆ, ನಮ್ಮ ರಾಜಲಕ್ಷ್ಮಿ ಪಾಸ್ ಆಗಿದ್ದಾಳಲ್ವಾ, ಪಾರ್ಟಿ ಕೊಡ್ತಿದ್ದೀನಿ. ಡಿನ್ನರ್ಗೆ ಎಲ್ಲರೂ ಹೊರಗೆ ಹೋಗ್ತಾ ಇದೀವಿ. ಪ್ಲಾನು ತುಂಬಾ ಚೆನ್ನಾಗಿದೆ. ರಾತ್ರಿಗೆ ತಣ್ಣನೆ ವಾತಾವರಣವನ್ನ ಆಸ್ವಾದಿಸುತ್ತಾ ತಿಂತಿದ್ರೆ ಅಪ್ಪ ಅದ್ಭುತವಾಗಿರುತ್ತೆ. ನನಗೆ ಗೊತ್ತಿರೋ ಹಾಗೆ ಪ್ರಕೃತಿಗಿಂತ ಊಟನೇ ಜಾಸ್ತಿ ಇಷ್ಟಪಡ್ತೀರಲ್ವಾ? ಆದ್ರೂ ಅದೆಲ್ಲ ಬಿಡು ಸೀನು. ಆದ್ರೂ ಅದಕ್ಕೆ ಹೇಳಿದ್ಯಾ ಅಲ್ವಾ? ಹೇಳ್ತೀನಿ ಚಿಕ್ಕತ್ತೆ, ಅಮ್ಮನ್ಗೆ ಅಲ್ವಾ, ಅದೆಷ್ಟೊತ್ತು. ಮಕ್ಕಳೆಲ್ಲ ಆಸೆ ಪಡ್ತಿದಾರಲ್ವಾ, ಯಾಕೆ ಬೇಡ ಅನ್ಬೇಕು? ಹೋಗೋಣ, ಪಾರ್ಟಿ ಮಾಡೇ ಬಿಡೋಣ. ಬೇಕು ಅಂದ್ರೆ ಪದ್ಮನ ನಾನು ಒಪ್ಪಿಸ್ತೀನಲ್ವಾ? ಇಲ್ಲೇ ಸೀನೋ, ನೀನ್ ಕಾಲೇಜಲ್ಲಿ ಸೀಟ್ ನೋಡೋ ಮೊದ್ಲು. ಅಲ್ಲ ಸೀನು, ಯಾಕೆ ಇದನ್ನೆಲ್ಲ ಮಾಡ್ತಿದ್ದಾನೋ? ಅದಕ್ಕೆ ಹತ್ರ ಮಾತಾಡ್ಬೇಕು. ಪದ್ಮಾ, ಮತ್ತೆ ಉಪ್ಪಿನಕಾಯಿ ಹಾಕೋವರೆಗೂ ಈ ಉಪ್ಪಿನಕಾಯಿ ಸಾಕಾಗತ್ತಾ? ಸಾಕಾಗತ್ತಮ್ಮ. ಅತ್ತೆ, ಅದಕ್ಕೆ ನಿಮ್ಮಿಬ್ಬರಿಗೂ ಒಂದ್ ಸಿಹಿ ಸುದ್ದಿ. ಮೊದ್ಲು ಅದೇನು ಅಂತ ಹೇಳು, ಶುಭನೋ ಅಲ್ವೋ ಅಂತ ನಾನ್ ಹೇಳ್ತೀನಿ. ಏನ ಶುಭವಾರ್ತೆ? ಇವತ್ ಸಂಜೆ ನಾವು ಈ ಅಡ್ಗೆ ಮನೆಗೆ ರಜಾ ಕೊಡ್ತಿದೀವಿ. ಏನು ಅಂದ್ರೆ ಸುಬ್ಬಯ್ಯ ಅವ್ರ ಹೋಟ್ಲಿಂದ ಆರ್ಡರ್ ಮಾಡ್ತಾ ಇದೀವಾ? ಅಯ್ಯೋ ಅದಲ್ಲ ಅತ್ಗೆ, ಇವತ್ತು ನಾವೆಲ್ಲರೂ ಹೊರಗಡೆ ಹೋಗ್ತಿದೀವಿ ಊಟಕ್ಕೆ. ನಿಜನಾ? ಅಣ್ಣ ಹೇಳದ್ನಾ? ಇಲ್ಲ, ನಮ್ ಬಂಗಾರದ ಹುಡುಗ ಇದಾನಲ್ವಾ ಸೀನು, ಅವನು ಹೇಳಿದ್ದು. ಸೀನು ಹೇಳದ್ನಾ? ಯಾಕೆ? ರಾಜಲಕ್ಷ್ಮಿ ಓದೋದಕ್ಕೆ ಭಾವನವ್ರು ಪರ್ಮಿಷನ್ ಕೊಟ್ಟಿದ್ದಾರೆ. ನಾಳೆಯಿಂದ ರಾಜಲಕ್ಷ್ಮಿ ಕಾಲೇಜ್ಗೆ ಹೋಗ್ತಾಳೆ. ಹಾಗೆ ಈ ಸಂತೋಷದಲ್ಲಿ ಸೀನು ಎಲ್ರನ್ನೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತಿದ್ದಾನೆ. ಓ